ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ ಸಿಲಿಂಡರ್ನ ಬಿಸಿ. ಯಾದಗಿರಿಯ ಇಂದಿರಾ ಕ್ಯಾಂಟೀನ್ಗೆ ಸಿಗ್ತಾ ಇಲ್ಲ ಸಿಲಿಂಡರ್ ಸಿಗದೆ ಸೌದೆ ಒಲೆ ಬರೆ ಹೋದಂತಹ ಸಿಬ್ಬಂದಿ ಸೌದೆ ಖರೀದಿಯಲ್ಲಿ ಇದೀಗ ಸೌದೆಯನ್ನ ಖರೀದಿ ಮಾಡಿಕೊಂಡು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು. ಅನ್ನ ಸಾಂಬಾರ್ ತಯಾರಿ ಮಾಡ್ತಾ ಇದ್ದಾರೆ ಅಡುಗೆ ಸಿಬ್ಬಂದಿ. ಇಂದಿರಾ ಕ್ಯಾಂಟೀನ್ ಅವಲಂಬಿಸಿರುವಂತಹ ಬಡ ಕಾರ್ಮಿಕರು ಇಂದಿರಾ ಕ್ಯಾಂಟೀನ್ನಲ್ಲಿ ನಿತ್ಯ ಊಟವನ್ನ ಮಾಡ್ತಾರೆ. 500ಕ್ಕೂ ಹೆಚ್ಚು ಜನ. ಸೊ ಹಾಗಾಗಿ ಪ್ರತಿನಿತ್ಯ 500ಕ್ಕೂ ಹೆಚ್ಚು ಜನ ಬರ್ತಾರೆ, ಹಸ್ಕೊಂಡಿರ್ತಾರೆ ಅಂತ ಹೇಳಿ ಇದೀಗ ಸೌದೆ ಒಲೆ ಮೊರೆ ಹೋಗ್ತಾ ಇದ್ದಾರೆ ಸಿಬ್ಬಂದಿಗಳು. ಸೌದೆ ಒಲೆಯಲ್ಲಿ ಇದೀಗ ಅನ್ನ ಮತ್ತೆ ಸಾಂಬಾರನ್ನ ರೆಡಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ವಲ್ಲ, ಸೊ ಹಾಗಾಗಿ ಸಿಲಿಂಡರ್ ಸಿಗದೇ ಇದ್ರೆ ಏನಂತೆ, ಊಟ ಮಾಡೋದಕ್ಕೆ ನಾವು ಬೇಕಾದಂತಹ ಸಿದ್ಧತೆ, ಅಡುಗೆ ಮಾಡೋದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರೆದುಕೊಳ್ತಾ ಹೋದ್ರೆ ಹಾಗೆ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾರಿ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಗ್ಯಾಸ್ ಟ್ರಬಲ್ ಎದುರಾಗಿದೆ. ಇಡೀ ದೇಶದಾದ್ಯಂತ ಸಿಲಿಂಡರ್ಗಾಗಿ ಹಾಹಾಕಾರ ತಲೆದೋರಿದೆ. ಅದರಂತೆ ರಾಜ್ಯದ ಯಾದಗಿರಿಯಲ್ಲಿ ಕೂಡ ಸಿಲಿಂಡರ್ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಜನಸಾಮಾನ್ಯರಿಗೆ ಕೂಡ ಇದರ ಬಿಸಿ ತಟ್ಟಿದೆ. ಅದೇ ರೀತಿಯಾಗಿ ಈಗ ಏನು ಇಂದಿರಾ ಕ್ಯಾಂಟೀನಲ್ಲಿ ಕೂಡ ಸಿಲಿಂಡರ್ ಕೊರತೆ ಉಂಟಾದ ಪರಿಣಾಮವಾಗಿ ಹಿಂದೇನಂತಂದರೆ ಸೌದೆಯನ್ನು ಬಳಕೆ ಮಾಡಿ ಇಲ್ಲಿ ಅಡುಗೆ ಮಾಡುವಂಥ ಅನಿವಾರ್ಯತೆ ತಲೆದೋರಿದೆ. ಯಾಕಂತಂದರೆ ಈಗಲೇ ಜಿಲ್ಲಾಧಿಕಾರಿಯವರು ಹೇಳಿರೋ ಪ್ರಕಾರ ಸಿಲಿಂಡರ್ ಕೊರತೆ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಸಿಲಿಂಡರ್ ಕೊರತೆ ಉಂಟಾಗಿದೆ. ಹೀಗಾಗಿ ಇಲ್ಲಿ ಕಡು ಬಡವರು ಬರ್ತಾರೆ, ಕಡಿಮೆ ಹಣವನ್ನು ತೆತ್ತು ಅವರು ಹಸಿವನ್ನು ನೀಗಿಸ್ಕೊಳ್ತಾರೆ. ಆದರೆ ಜನಸಾಮಾನ್ಯರು ಕಡು ಬಡವರಿಗೆ, ಕೂಲಿ ಕಾರ್ಮಿಕ ಬಡ ವರ್ಗದವರಿಗೆ ಅವರು ಹಸಿವಿನಿಂದ ನೊಂದು ಹೋಗಬಾರ್ದು, ಅವರು ವಾಪಸ್ ಬಂದು ಖಾಲಿ ಹೊಟ್ಟೆಯಲ್ಲಿ ಹೋಗಬಾರ್ದು ಅಂದುಕೊಂಡು ಈಗ ಇಲ್ಲಿ ಇಂದಿರಾ ಕ್ಯಾಂಟೀನ್ ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಈಗ ಸೌದೆಯನ್ನು ಬಳಕೆ ಮಾಡಿ ಅಡುಗೆ ಮಾಡ್ತಾಯಿದ್ರೆ. ಈಗ ನಾವು ದೃಶ್ಯಗಳನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ. ಸೌದೆಯನ್ನು ಬಳಕೆ ಮಾಡಿ ಈಗ ಸೌದೆಯನ್ನು ಬಳಕೆ ಮಾಡಿ ಸಾಂಬಾರು ಮಾಡುವಂಥ ಕೆಲಸ ಮಾಡಿದರೆ. ಅದೇ ರೀತಿಯಾಗಿ ಈಗ ತರಕಾರಿ ಮಾಡಿದ್ದಾರೆ, ಅನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಇದೇ ರೀತಿ ಒಂದು ವೇಳೆ ಸಮಸ್ಯೆ ತೋರಿದರೆ ಇನ್ನೂ ಸಾಕಷ್ಟು ಸಮಸ್ಯೆ ಆಗಲಿದೆ. ಆದರೆ ಈಗ ಇಲ್ಲಿ ಅಡುಗೆ ಕೋಣೆಯ ಭಾಗದಲ್ಲಿ ಇದ್ದೀವಿ. ಇಲ್ಲಿ ಕೂಡ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾದ ಪರಿಣಾಮವಾಗಿ ಈಗ ಇಲ್ಲಿನ ಮಹಿಳಾ ಸಿಬ್ಬಂದಿ ವರ್ಗದವರು ಅವರ ತಮ್ಮ ಮನೆಯಿಂದ ಡೊಮೆಸ್ಟಿಕ್ ಸಿಲಿಂಡ್ರನ್ನು ತೊಗೊಂಡು ಬಂದಿದ್ದಾರೆ. ಆದರೆ ಒಂದು ಸಿಲಿಂಡರ್ ಮೇಲೆ ಅಡುಗೆ ಮಾಡಲು ಸಾಧ್ಯವಾಗೋದಿಲ್ಲ, ಯಾಕಂತಂದರೆ ಹೆಚ್ಚಿನ ಸಿಲಿಂಡರ್ ಬೇಕಾಗ್ತವೆ. ಇದೇ ರೀತಿ ಒಂದು ವೇಳೆ ಸಮಸ್ಯೆ ತಲೆದೋರಿದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆ ತಲೆದೋರಲಿದೆ. ಹೀಗಾಗಿ ಇಲ್ಲಿ ಅಡುಗೆ ಸಿಬ್ಬಂದಿ ಅವರನ್ನು ಕೂಡ ನಾವು ಮಾತಾಡಿಸುವ ಪ್ರಯತ್ನ ಮಾಡೋಣ. ಅಮ್ಮ, ಯಾವಾಗ ಸೌದೆ ಬಳಕೆ ಮಾಡಿ ಅಡುಗೆ ಮಾಡ್ತಾಯಿದ್ರಿ? ಯಾಕಂತಂದ್ರೆ ನೀವು ಅಂದರೆ ಯಾರೋ ಪಾಪ ಹಸುವಿನಿಂದ ಹೋಗಬಾರ್ದು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಕೂಲಿ ಕಾರ್ಮಿಕ ವರ್ಗ ಭಾಳ ಮಂದಿ ಯಾರ, ಎಷ್ಟು ಮಂದಿ ದಿನನಿತ್ಯ ಬರ್ತಾರ. ಇದು ಒಂದು ವೇಳೆ ಬಂದಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು? ಬರ್ತಾರೆ ಇಲ್ಲಿ ಊಟಕ್ಕೆ? ಬರ್ತಾರೆ 500 ಮಂದಿ ಬರ್ತಾರೆ ಸರ್. ಬಂದಂಗೆಲ್ಲ ಖಾಲಿ ಆದಂಗೆಲ್ಲ ಮಾಡ್ತೀವಿ ಸರ್. ಈಗ ಸಿಲಿಂಡರ್ ಆಗ್ಯದಮ್ಮ, ಈಗ ನೀವು ಹೆಂಗೆ ಮಾಡತ್ತೀರಿ ಈಗ ಅಡುಗೆ? ಸೌದೆ ಮೇಲೆ ಮಾಡ್ತಾ ಸೌದೆ ಮೇಲೆ ಏನೇನು ಅಡುಗೆ ಮಾಡ್ತಾ ಇದ್ರಿ? ಸೌದೆ ನಾಷ್ಟ ಅದು ಮಾಡ್ತೀವಿ ರೀ. ಈ ಬೆಳಗ್ಗೆ ಮಧ್ಯಾಹ್ನ ಅನ್ನ ಸಾಂಬಾರು ಚಪಾತಿ ತರಕಾರಿ ಮಾಡ್ತೀವಿ. ಈಗ ಯಾಕಂತಂದ್ರೆ ಕಡಿಮೆ ರೇಟ್ನಾಗೆ ಕೂಲಿ ಕಾರ್ಮಿಕರು ಅವ್ರು ಪಾಪ ಹಣ ಕೊಟ್ಟು ಊಟ ಮಾಡ್ತಾರೆ. ಪಾಪ ನೀವು ಅವ್ರಿಗೆ ಹಸುವಿನಿಂದ ಹೋಗ್ಬಾರ್ದು ಅಂತ, ಅವ್ರು ಉಪವಾಸ ಹೋಗ್ಬಾರ್ದು ಅಂತ ನಾವು ಇದು ಪ್ರಯತ್ನ ಮಾಡಿ. ಇದು ಇಲ್ಲಿನ ಇಂದಿರಾ ಕ್ಯಾಂಟೀನ್ನಲ್ಲಿ ಅಡುಗೆ ಮಾಡುವಂಥ ಮಹಿಳೆಯು ಅವರು ಕೂಡ ಹೇಳೋ ಪ್ರಕಾರ ಈಗಲೇ ಇಲ್ಲಿ ದಿನನಿತ್ಯವೂ 500ಕ್ಕೂ ಹೆಚ್ಚು ಜನ ಬರ್ತಾರೆ, ಹಸುವನ್ನು ನೀಗಿಸ್ಕೊಳ್ತಾರೆ. ಆದರೆ ಯಾರೂ ಕೂಡ ಹಸುವಿನಿಂದ ಬಳಲಬಾರದು ಎಂದುಕೊಂಡು ನಾವು ಸೌದೆಯನ್ನು ಬಳಕೆ ಮಾಡಿ ಅಡುಗೆ ಮಾಡ್ತಾ ಇದೆಯಮ್ಮ ಮಾತನ್ನು ಹೇಳ್ತಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.